ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ ಅಧ್ಯಾಯ 14 ವಾಕ್ಯ 21 ತಿಳಿಸುವುದೇನೆಂದರೆ, ನಾನು ಅವನನ್ನು ಪ್ರೀತಿಸುತ್ತೇನೆ ಮತ್ತು ಅವನಿಗೆ ನನ್ನನ್ನು ಬಹಿರಂಗಪಡಿಸುತ್ತೇನೆ. ಚಿಂತನೆ: ದೇವರು ದೂರದಲ್ಲಿಲ್ಲ ಎಂದು ಅದು ನಮಗೆ ನೆನಪಿಸುತ್ತದೆ. ನಾವು ಅವನನ್ನು ಪ್ರೀತಿಸಿದಾಗ ಮತ್ತು ಅವನ ವಾಕ್ಯವನ್ನು ಪಾಲಿಸಿದಾಗ ಯೇಸು ನಿಧಾನವಾಗಿ ನಮ್ಮ ಹೃದಯಗಳಲ್ಲಿ, ಪ್ರಾರ್ಥನೆಯಲ್ಲಿ, ಜನರಲ್ಲಿ ಮತ್ತು ಜೀವನದ ಸಾಮಾನ್ಯ ಕ್ಷಣಗಳಲ್ಲಿಯೂ ಸಹ ತನ್ನ ಉಪಸ್ಥಿತಿಯನ್ನು ಬಹಿರಂಗಪಡಿಸುತ್ತಾನೆ. ಅವನ ಪ್ರೀತಿ ವೈಯಕ್ತಿಕ, ನಂಬಿಕಸ್ಥ ಮತ್ತು ರೂಪಾಂತರಕಾರಿಯಾಗಿದೆ. ನಾವು ಅವನೊಂದಿಗೆ ಹೆಚ್ಚು ನಡೆಯುತ್ತೇವೆ. ಅವನು ಪ್ರತಿದಿನ ನಮ್ಮನ್ನು ಮಾರ್ಗದರ್ಶಿಸುತ್ತಾನೆ ಮತ್ತು ಬಲಪಡಿಸುತ್ತಾನೆ ಎಂದು ನಾವು ಹೆಚ್ಚು ಸ್ಪಷ್ಟವಾಗಿ ಗುರುತಿಸುತ್ತೇವೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನನ್ನನ್ನು ತುಂಬ ಆಳವಾಗಿ ಪ್ರೀತಿಸಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಜೀವನದಲ್ಲಿ ನಿನ್ನ ಉಪಸ್ಥಿತಿಯನ್ನು ಗುರುತಿಸಲು ನನ್ನ ಹೃದಯವನ್ನು ತೆರೆಯಿರಿ. ನಿನ್ನ ವಾಕ್ಯಕ್ಕೆ ನಂಬಿಗಸ್ತನಾಗಿರಲು ಮತ್ತು ಪ್ರತಿದಿನ ನಿನಗೆ ಹತ್ತಿರವಾಗಿರಲು ನನಗೆ ಸಹಾಯ ಮಾಡಿರಿ. ಪ್ರಾರ್ಥನೆ, ಮೌನ, ಸಂತೋಷ ಮತ್ತು ಹೋರಾಟದ ಕ್ಷಣಗಳಲ್ಲಿ ನಿನ್ನನ್ನು ನನಗೆ ಬಹಿರಂಗಪಡಿಸಿರಿ. ನಿನ್ನ ಒಳ್ಳೆಯತನವನ್ನು ಇತರರಿಗೆ ಪ್ರತಿಬಿಂಬಿಸುವಂತೆ ನನ್ನನ್ನು ನಿನ್ನ ಪ್ರೀತಿಯಿಂದ ತುಂಬಿರಿ. ಆಮೆನ್.